ವಹಿಸಿರ್ತಕ್ಕಂಥ ದಿವ್ಯ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಈ ಎಸ್ ಟಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ವಿರೂಪಾಕ್ಷಪ್ಪನವರೇ, ಈ ಸರ್ಕಾರದ ನಮ್ಮ ಹಿರಿಯರು ಮಂತ್ರಿಗಳಾಗಿರ್ತಕ್ಕಂಥ ಬಹುಶಃ ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ, ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ, ಕುರುಬನೇ ಈ ಜಗಕ್ಕೆ ಆದಿ ಕಾಣ ಅನ್ನುವಂತಹದ್ದನ್ನು ಬರೀ ಸಂತ ಮಹಾತ್ಮರಷ್ಟೇ ಅಲ್ಲ, ಈ ದೇಶದ ಇತಿಹಾಸಕಾರರು ಬರೆದಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ವಿದೇಶದ ಇತಿಹಾಸಕಾರರು ಉಲ್ಲೇಖ ಮಾಡಿರ್ತಕ್ಕಂಥ ಸತ್ಯವನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಈ ದೇಶಕ್ಕೆ ಆಗಲಿ ಜಗತ್ತಿಗಾಗಲಿ ಯಾರಾದರೂ ಮೂಲರು ಅಂತ ಹೇಳಿದ್ರೆ ಆ ಕುರುಬರೇ ಮೂಲ ಪುರುಷರು ಅನ್ನುವಂತಹ ದಾಖಲೆಗಳನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಬಹುಶಃ ಈ ಬುಡಕಟ್ಟು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂಥ ರೀತಿಯೊಳಗೆ ಇವತ್ತು ವೇದಿಕೆ ನಿರ್ಮಾಣ ಆಗಿದೆ. ಈ ಕಡೆ ನೋಡಿದ್ವಿ ಅಂತ ಹೇಳಿದ್ರೆ ಆ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಮ್ಮ ಕುರಿಗಾರರು, ಆ ತಾಯಿ ಕಚ್ಚೆ ಪಂಚೆ ಇಟ್ಕೊಂಡು ಇಷ್ಟೊಂದು ನಮ್ಮ ದೇಶ ವಿಕಸನಗೊಂಡರೂ ಕೂಡ ನಮ್ಮ ಮೂಲ ಕಸಬಾದಂಥ ಏನು ಪಶುಪಾಲನೆ ಆಗಲಿ, ಕುರಿ ಮೇಕೆನ ಪರಿಪಾಲನೆ ಮಾಡ್ತಕ್ಕಂಥ ಸಂಸ್ಕೃತಿ ಬಿಂಬಿಸ್ತಕ್ಕಂಥ ಒಂದು ಎಡಭಾಗಕ್ಕೆ ನಾವು ವೇದಿಕೆಯನ್ನು ಕಾಣ್ತೇವೆ. ಮಧ್ಯದಲ್ಲಿ ನೀವು ನೋಡಿದ್ರಿ ಅಂತೇಳಿ ಡೊಳ್ಳನ್ನ, ಯಾವ ಡೊಳ್ಳನ ಸಂಸ್ಕೃತಿಯನ್ನ ಇಡೀ ನಮ್ಮ ಈ ಜಗತ್ತಿಗೆ ಬಿಂಬಿಸತಕ್ಕಂಥ ಡೊಳ್ಳು ಅಲ್ಲಿ ಮಧ್ಯದಲ್ಲಿ ಇಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಕುರಿ ಹಿಕ್ಕೆಯಿಂದ ಮಾಡಿರ್ತಕ್ಕಂಥ ಒಬ್ಬ ಆ ಲಿಂಗುವಿನ ಒಂದು ಪ್ರದರ್ಶನ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಈ ಸಂಘಟಕರು ಏನು ಈ ಎಲ್ಲ ಪ್ರಯತ್ನಗಳನ್ನು ಮಾಡಿ ಇದನ್ನ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ನಾನು ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾವೆಲ್ಲ ಇವತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇವೆ. ಜನವರಿ 30ನೇ ತಾರೀಕಿನೊಳಗೆ ಈ ಕೆಲಸ ಆಗಬೇಕು. ಯಾಕಂದರೆ ಕುರುಬರ ಹೋಟಿನಿಂದ 224 MLAಗಳಾಗಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆಶೀರ್ವಾದ ಇದೆ. ನಿಮ್ಮ ಆಶೀರ್ವಾದ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಅವ್ರು ಕಳಿಸ್ಕೊಡ್ಬೇಕು. ಹಾಲ್ಮತ ಮಹಾಸಭಾ ಏನು ಮಾಡ್ತದೆ ಅಂತ ಹೇಳಿದ್ರೆ ಫೆಬ್ರವರಿ 27ರಂದು ಯಾರ್ಯಾರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಒದಗಿಸ್ತದೆ. ಈ ಮೂಲಕ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಯಾರು ಈ ಒಂದು ಹೋರಾಟಕ್ಕೆ ಚುನಾಯಿತ ಪ್ರತಿನಿಧಿಗಳು ಬೆಂಬಲಿಸೋದಿಲ್ವೋ ಅವರಿಗೆ ನಿಮ್ಮ ಬೆಂಬಲ ಮುಂದೆ ಇರೋದಿಲ್ಲ ಅನ್ನುವಂಥ ಸಂಕಲ್ಪನ ಇವತ್ತು ನೀವೆಲ್ಲರೂ ಮಾಡಬೇಕಾಗ್ತದೆ. ಈ ಮೂಲಕ ನಾವು ಈ ರಾಜಕಾರಣಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ನೀವೆಲ್ಲರೂ ಸಂಕಲ್ಪವನ್ನು ಮಾಡ್ಕೊಂಡು ಹೋಗಬೇಕು. ಬಂಧುಗಳೇ, ಇನ್ನೊಂದು ಮಾತನ್ನು ಹೇಳ, जो हमारी प्रधानमंत्री जी को मैं इस मंच से निवेदन करता हूं, जो ऑलरेडी एसटी कैटेगरी में कुरुमन, कुरुम्बा, कुरुबा, गोंडा, राजगोंडा हम हैं, हमारी जो विचार एक है, कुरुमन का विचार एक है, गोंड का विचार है कि कुरुब का संस्कृति एक है, हम सब एक है. इसलिए कर्नाटक राज्य की जो कुरुबा है 17 साल से हम इस सहूलत से वंचित है. इसीलिए इस मंच से मैं निवेदन करता हूँ, ये राज्य सरकार को और केंद्र सरकार, आपके हाथ में विशेष अधिकार है. वो विशेष अधिकार चलाकर जो हमारी मांग पूरा करने का निवेदन इस मंच से मैं माननीय प्रधानमंत्री जी को, माननीय मुख्यमंत्री जी को करता हूँ. इस बात कहते हुए मेरा वाणी को विराम देता हूँ. जय रायಣ್ಣ, जय ಕನಕ. ಅದಕ್ಕೆ ನಾನು ಇಲ್ಲಿ ಉತ್ತರವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಹೋರಾಟ ಈ 3 ತಿಂಗಳಿಂದ ನಡೆದಿದ್ದಲ್ಲ. ಈ ದೇಶದಲ್ಲಿ ಬುಡಕಟ್ಟು ಸಂಸ್ಕೃತಿಯನ್ನು ಯಾರು ವಂಚಿತರಾಗಿದ್ದಾರೆ ಅವರಿಗೆ ನಾವು ಬುಡಕಟ್ಟು ಇದರಲ್ಲಿ ಪಂಗಡದಲ್ಲಿ ತರಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಂದು ರಾಜ್ಯದಲ್ಲಿ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 2011ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಆ
ಸಂಸ್ಥೆ ಪ್ರಾರಂಭ ಆದಂಥ ವರ್ಷದಲ್ಲಿನೇ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೂ ಕೂಡ ಒಂದು ಪತ್ರ ಹೋಗ್ತದೆ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಕುರುಬರನ್ನು ಎಷ್ಟಿಗೆ ಸೇರಿಸಬೇಕಾದಂತಹ ವಿದ್ಯಮಾನಗಳ ಬಗ್ಗೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕಳಿಸ್ಕೊಡಿ ಎನ್ನುವಂಥ ಒಂದು ಪತ್ರ ಹೋಗ್ತದೆ 2011ರಲ್ಲಿ. ಇದನ್ನು ನಾವು ಯಾರೂ ಗಣನೆಗೆ ತೆಗೆದುಕೊಳ್ಳಿಲ್ಲ. ಬಹಳ ನೋವಾಗ್ತದೆ. ಶಾಸ್ತ್ರ ಅಧ್ಯಯನ ನಮ್ಮ ಪರವಾಗಿ ಬಂದೇ ಬರ್ತದೆ ಖಂಡಿತವಾಗಿಯೂ. ಈ ಮಾತನ್ನ ನಾನು ಆತ್ಮಸಾಕ್ಷಿಯಾಗಿ ಬಹಳಷ್ಟು ವಿಶ್ವಾಸದಿಂದ ಹೇಳೋದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ 30 ಜಿಲ್ಲೆ, ನಮ್ಮ ರಾಜ್ಯದ 30 ಜಿಲ್ಲೆ, ಪ್ರತಿ ಜಿಲ್ಲೆಯ ಪ್ರತಿಯೊಂದು ತಾಲೂಕು, ಪ್ರತಿ ತಾಲೂಕಿನ ಕನಿಷ್ಠ 4 ಹಳ್ಳಿಗಳನ್ನು ನಾವು ಸುತ್ತಿದ್ದೀವಿ. ನಮ್ಮ ಹತ್ರನೂ ಕೂಡ ದಾಖಲೆಗಳಿದ್ದಾವೆ. ಏನಾದರೂ ಷಡ್ಯಂತ್ರ ನಡೆದು ನಮ್ಮ ವಿರುದ್ಧವಾಗಿ ಅಥವಾ ಸತ್ಯದ ವಿರುದ್ಧವಾಗಿ ಏನಾದರೂ ಆ ಮಾಹಿತಿ ಬಂತು ಅಂತ ಹೇಳಿದ್ರೆ ಕುರುಬರು ಸುಮ್ಮನೆ ಕುಂದ್ರೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಈ ಮೂಲಕ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ಪೂಜ್ಯರ ಏನು ಒಂದು ನೇತೃತ್ವದಲ್ಲಿ ಹೋರಾಟ ಇದೆ, ಈ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ, ಇದೇ ಸಂದರ್ಭದಲ್ಲಿ ನಾನು ಹಿಂದಿಯೊಳಗೆ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಕೇವಲ ವೋಟ್ ಬ್ಯಾಂಕ್ಗಳಾಗಿ ಮಾತ್ರ ನಮ್ಮನ್ನು ಇಷ್ಟು ದಿವಸ ಬಳಸ್ಕೊಂಡು ಬಂದಿದ್ದಾರೆ. ನಾವು ಈಗ ಎಚ್ಚರಗೊಳ್ಳಬೇಕು. ಯಾಕೆ? ಸರ್ಕಾರದ ಜವಾಬ್ದಾರಿ ಅಲ್ವಾ? ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಅಲ್ವಾ? ಬುಡಕಟ್ಟು ಸಂಶೋಧನೆ ಇಲಾಖೆ ಯಾಕೆ ಇವತ್ತಿನವರೆಗೂ ಪುನಃ ಅದನ್ನು ಪರಿಗಣನೆ ಮಾಡೋದಕ್ಕೆ ಕೇಳಿಲ್ಲ ವಾಪಸ್ಸು? 8 ವರ್ಷಗಳಿಂದ 10 ವರ್ಷಗಳಿಂದ ಇದು ಹಾಗೇ ಬಿದ್ದಿದೆ. ಹಾಗಾದ್ರೆ ನಾವು ಈಗ ಬೀದಿಗೆ ಹಿಡಿದು ಹೋರಾಟ ಮಾಡಬಾರ್ದು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾವು ಈಗೂ ಕೂಡ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ನಮ್ಮಂತಹ ಮೂರ್ಖರೇ ಯಾರು ಇಲ್ಲ ಅನ್ನುವಂಥದ್ದು. ಹಾಗಾಗಿ ಪರಮ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮಿಗಳು ಹಾಗೂ ಎಲ್ಲ ಶಾಖಾ ಮಠದ ಪೂಜ್ಯರ ಒಂದು ನೇತೃತ್ವದಲ್ಲಿ ಏನು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ, ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೈಯನ್ನು ಜೋಡಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ಒತ್ತಿಯಾಗಿ ಹೇಳೋದಕ್ಕೆ